ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನಿಮಗೆ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟು, ಉದ್ದವಾಗಿ ಹಚ್ಚಿರತಕ್ಕಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸೋಡಾ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಣ್ಣ ರವೆ, ಕಾಯಿಸಿರುವಂಥ ಎಣ್ಣೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು ಬಾಣಲಿಲಿ ಎಣ್ಣೆನ ಹಾಕ್ಕೊಂಡು ಕಾಯಕ್ಕಿಡೋಣ. ಎಣ್ಣೆ ಕಾದ ನಂತರ ಒಂದೊಂದಾಗಿ ಪಕೋಡಗಳನ್ನ ಪಕ್ಕ ಅಂಟ್ಕೋದೇ ಇರೋ ಥರ ಹಾಕ್ಕೊಳ್ಳೋಣ. ಪಕೋಡಾನ ಒಂದು ಮೀಡಿಯಮ್ ಉರಿನಲ್ಲಿ ಬೇಯಿಸೋಣ, ಇಲ್ಲ ಅಂತಂದರೆ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಹಾಗೆ ಹಸಿ ಇರುತ್ತೆ. ನೀಟಾಗಿ ಅದು ಕಲರ್ ಚೇಂಜ್ ಆಗೋ ಥರ ನೋಡಿ. ನಿಮ್ಗೆ ನೋಡ್ತಾ ಇದ್ದೀರಲ್ಲ ನೀವೇ, ಈಗ ಕಲರ್ ಚೇಂಜ್ ಆಗ್ತಾಯಿದೆ, ಪಕೋಡ ಕಲರ್ಗೆ ಕನ್ವರ್ಟ್ ಆಗ್ತಾಯಿದೆ. ನೀಟಾಗಿ ಒಂದು ಮಧ್ಯಮ ಉರಿನಲ್ಲಿ ಬೇಯಿಸ್ಕೊತಾ ಇರಿ. ಪಕೋಡ ತುಂಬ ರುಚಿಯಾಗಿರುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದೀರಾ, ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಎವ್ರಿಡೇ ನನ್ನ ಎವ್ರಿಡೇ ರೆಸಿಪಿನ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾವುದಾದ್ರೂ ವಿಶೇಷ ದಿನಗಳಿದ್ದಾಗ, ಸಂಜೆ ಟೈಮಲ್ಲಿ, ಮಕ್ಕಳು ಸ್ಕೂಲಿಂದ ಬಂದಾಗ, ನಿಮಗೆ ಚಳಿಲಿ ಮಳೆಯಲ್ಲಿ ತಿನ್ಬೇಕನ್ನಿಸ್ದಾಗೆಲ್ಲ ಈ ಥರ ಪಕೋಡ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಹೋಗಿ ಕರೆದಿರೋ ಎಣ್ಣೆಯಲ್ಲಿ ಮತ್ತೆ ಬೇಯಿಸಿರೋ ಎಣ್ಣೆಯಲ್ಲಿ ತಿನ್ನೋ ಬದಲು ಈ ಥರ ರುಚಿಯಾಗಿ ಮಾಡ್ಕೊಂಡು ಮನೇಲೇ ತಿನ್ನಿ. ಥ್ಯಾಂಕ್ ಯು.